ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಇಂದಿನ ದಿವಸ ಭೂಮಧ್ಯ ರೇಖೆಗೆ ಸೂರ್ಯ ಬಂದು ಅದರ ಮೇಲೆ ಸಂಚಾರ ಮಾಡ್ತಾ ಇರುವಂತಹ ದಿವಸ. ಭೂಮಧ್ಯ ಅಂತ ಹೇಳಿದರೆ ಉತ್ತರ ಧ್ರುವ ಸ್ಥಾನ ಮತ್ತು ದಕ್ಷಿಣ ಧ್ರುವ ಸ್ಥಾನ ಇವೆರಡರ ಮಧ್ಯದಲ್ಲಿ ಹಾದು ಹೋಗುವಂತಹ ಒಂದು ಸುಸಂದರ್ಭ. ಇದನ್ನು ನಮ್ಮ ಭಾರತೀಯ ಜ್ಯೋತಿರ್ವಿಜ್ಞಾನದಲ್ಲಿ ಸಾಯನ ಮೇಷಾದಿ ಸಾಯನ ತುಲಾದಿ ಎಂಬುದಾಗಿ ಎರಡು ಅಂಶವನ್ನು ಹೇಳುತ್ತಾರೆ. ಇವತ್ತು ಸಾಯನ ತುಲಾದಿ ಅಂದರೆ ರಾಶಿಚಕ್ರದ 12 ರಾಶಿಗಳಲ್ಲಿ 2 ರಾಶಿಯ ಆ ಅಂಶದಲ್ಲಿ ಸೂರ್ಯನ ಸಂಚಾರ ಇರುತ್ತದೆ ಅಂತ ಅರ್ಥ. ಇದಕ್ಕೆ ವಿಶ್ವದ್ವೃತ್ತ ನಾಡಿವೃತ್ತ ಎಂಬುದಾಗಿ ಕರಿತೇವೆ. ಇವತ್ತಿನ ದಿವಸ ಭೂಮಧ್ಯ ರೇಖೆಯಲ್ಲಿ ಅಂದರೆ ವಿಶ್ವದ್ ರೇಖೆಯಲ್ಲಿ ಅಂದರೆ ನಾಡಿವೃತ್ತದಲ್ಲಿ ಸೂರ್ಯನ ಸಂಚಾರ ಇದೆ. ಆದ್ದರಿಂದ ಆ ದಿನ ಯಾವಾಗ ನಾಡಿವೃತ್ತದಲ್ಲಿ ವಿಶ್ವದ್ವೃತ್ತದಲ್ಲಿ ಸೂರ್ಯ ಸಂಚರಿಸ್ತಾನೋ ಆ ದಿವಸದಲ್ಲಿ ನಮ್ಮ ಪ್ರದೇಶ ಅಂದರೆ ಅಕ್ಷಾಂಶ ಯುಕ್ತವಾದಂತಹ ಪ್ರದೇಶದಲ್ಲಿ ನಮಗೆ 12 ಅಂಗುಲ ಶಂಕುವಿನ ಒಂದು ನೆರಳು ದೊರೆಯುತ್ತದೆ. ಆ ನೆರಳನ್ನು ಇಟ್ಟುಕೊಂಡು ನಾವು ಭಾರತೀಯ ಜ್ಯೋತಿರ್ವಿಜ್ಞಾನಕ್ಕೆ ಸಂಬಂಧಪಟ್ಟ ಅನೇಕ ಗಣಿತಗಳನ್ನು ಸಾಧನೆಯನ್ನು ಮಾಡ್ತೇವೆ. ಇದನ್ನು ನಮ್ಮ ಸುಮೇರು ಜ್ಯೋತಿರ್ವನಂನಲ್ಲಿ ಸತತವಾಗಿ 6 ವರ್ಷಗಳ ಕಾಲ ಪ್ರತಿ ವರ್ಷದ 2 ದಿನ ಅಂದರೆ ಸಾಯನ ಮೇಷಾದಿ ಸಾಯನ ತುಲಾದಿಯ ದಿವಸ ನೋಡ್ಕೊಂಡು ಬರ್ತಾ ಇದ್ದೇವೆ. ಇವತ್ತಿನ ದಿವಸ ಕೂಡ ನಾವು ಇದರ ನೆರಳನ್ನು ನೋಡಲಿಕ್ಕೋಸ್ಕರವಾಗಿ ನಾವು ಇಲ್ಲಿ ನಿಂತಿದ್ದೇವೆ. ಇವತ್ತಿನ ದಿವಸ ನಾಡಿವೃತ್ತದಲ್ಲಿರುವಂತಹ ಸೂರ್ಯನು ನಮ್ಮ ಪ್ರದೇಶದ ಮಧ್ಯಕ್ಕೆ ಬಂದಿರುವಾಗ ಈ 12 ಅಂಗುಲ ಶಂಕುವಿನ ಛಾಯೆಯು ಬೀಳ್ತಾ ಇದೆ. ಆ ಛಾಯೆಯನ್ನು ನಿರ್ಣಯವನ್ನು ಮಾಡುವಂತಹದ್ದು. ಇದರಿಂದ ನಮಗೆ ಏನು ಗೊತ್ತಾಗ್ತದೆ ಅಂತ ಕೇಳಿದ್ರೆ, ನಾವು ನಿರಕ್ಷ ದೇಶದಿಂದ ಅಕ್ಷಾಂಶ ರಹಿತವಾದಂತಹ ಪ್ರದೇಶದಿಂದ ಎಷ್ಟು ದೂರದಲ್ಲಿದ್ದೇವೆ ಎನ್ನುವಂಥದ್ದು ನಮಗೆ ತಿಳಿದು ಬರ್ತದೆ. ನೋಡಿ, ಈಗ ಈ ದ್ವಾದಶಾಂಗುಲ ಶಂಕುವಿನ ನೆರಳು ಕಂಡು ಬರ್ತಾ ಇದೆ. ಆದ್ದರಿಂದ ಇಲ್ಲಿಂದ ಕೋನೀಯ ಅಂತರದಲ್ಲಿ ನೋಡಿದಾಗ ಅಲ್ಲಿ ಇವತ್ತಿನ ಸೂರ್ಯ ಇದ್ದಾನೆ. ಯಾವತ್ತೂ ಕೂಡ ಛಾಯೆಯು ವಿರುದ್ಧವಾಗಿ ಬರುತ್ತದೆ. ಈಗ ಶಂಕುವಿನ ಛಾಯೆ ಇಲ್ಲಿ ಬಿದ್ದಿದೆ ಅಂತ ಆದರೆ ಇದರಷ್ಟು ದೂರದ ಈ ಭಾಗದಲ್ಲಿ ಸೂರ್ಯ ಇದ್ದಾನೆ ಅಂತ ಅರ್ಥ. ಆದ್ದರಿಂದ ನೇರವಾಗಿ ಕರ್ಣರೇಖೆಯನ್ನು ನೋಡಿದಾಗ ಇದರ ತುದಿಯಲ್ಲಿ ಸೂರ್ಯ ಕಂಡು ಬರ್ತಾನೆ. ಈ ಅಂತರದಲ್ಲಿ ನಮ್ಮ ಪ್ರದೇಶದಿಂದ ಭೂಮಧ್ಯ ರೇಖೆ ಇದೆ ಎಂಬುದಾಗಿ ತಿಳ್ಕೊಳ್ಬೇಕು. ಹೀಗೆ ಇದಕ್ಕೆ ಫಲಭಾ ಸಾಧನೆಯನ್ನು ಮಾಡಿ ಇದರಿಂದ ಅಕ್ಷಾಂಶ ಜ್ಞಾನವನ್ನು ಮಾಡುವಂಥದ್ದು ನಮ್ಮ ಜ್ಯೋತಿರ್ವಿಜ್ಞಾನದಲ್ಲಿ ಇದೆ. ಅದರ ಒಂದು ಸಣ್ಣ ಪ್ರಾಯೋಗಿಕವಾಗಿ ಸತತವಾಗಿ ನೋಡ್ಕೊಂಡು ಬರ್ತಾ ಇದ್ದೇವೆ. ನಮಸ್ಕಾರ.